ನಟಿ ಪೂನಂ ಪಾಂಡೆ ನಡೆಗೆ ರಾಗಿಣಿ ದ್ವಿವೇದಿಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪೂನಂ ಪಾಂಡೆ ಅವರು ನಿನ್ನೆಯಷ್ಟೇ ಗರ್ಭಕಂಠ ಕ್ಯಾನ್ಸರ್ನಿಂದ ತೀರ್ ಹೋಗಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು. ಆದರೆ ಇವತ್ತು ಅವರು ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಂನಲ್ಲಿ. ನಾನು ಸತ್ತಿಲ್ಲ ಅಂತ ಹೇಳಿ ಅವರ ಈ ನಡೆಗೆ ನಟಿ ರಾಗಿಣಿ ದ್ವಿವೇದಿಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನಗೂ ಅವರ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿತ್ತು. ಪೋಸ್ಟ್ನಿಂದ ಸಂದೇಶ ಕೊಡುವಂತಹ ಅಗತ್ಯ ಇರಲಿಲ್ಲ. TV9ಗೆ ನಟಿ ರಾಗಿಣಿ ದ್ವಿವೇದಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಧ್ಯಮಗಳನ್ನ ಬಳಸಿಕೊಳ್ಳೋದು ಸರಿಯಲ್ಲ. ಬೇರೆ ರೀತಿಯಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸಬಹುದಿತ್ತು. ಆದ್ರೆ ನಟಿ ಪೂನಂ ಪಾಂಡೆ ಅವರಿಗೆ ಸಾಕಷ್ಟು ಫ್ಯಾನ್ಸ್ ಇರ್ತಾರೆ. ಅವರ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡುವಂತಹ, ಭಾವನೆಗಳ ಜೊತೆಗೆ ಆಟವಾಡುವಂತಹ ಕೆಲಸವನ್ನ ಪೂನಂ ಪಾಂಡೆ ಮಾಡಿದ್ದಾರೆ ಅನ್ನೋ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ರಾಗಿಣಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸಹಜ ಬಗ್ಗೆ ಈ ಒಂದು ಟೆಕ್ನಿಕಲ್ ವಿಚಾರವಾಗಿ ಮಾತಾಡ್ತಾರೆ. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾ ತುಂಬಾ ನೆಸೆಸಿಟಿ ಇದೆ. ಇಮೇಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಈ ರೀತಿಯ ವಿಚಾರಗಳಲ್ಲಿ ಸೆಲೆಬ್ರಿಟಿ ಆಗಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳುವಂಥ ರೀತಿ ಬದಲಾಗಬೇಕಂತ ಅನಿಸ್ತಿದೆ. ಯಾಕಂದ್ರೆ ಪೂನಂ ಪಾಂಡೆ ಅವರು ನಿನ್ನೆ ನಾನು ಇಲ್ಲ ಅನ್ನೋಂಥದ್ದು ಹೇಳ್ತಾರೆ. ಸಹಜವಾಗಿ ಇವತ್ತು ನಾನು ಬದುಕಿದ್ದೀನಿ, ಬಟ್ ಒಂದು ಮೆಸೇಜ್ ಕೊಡೋಕ್ಕೆ ಈ ರೀತಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಜನರನ್ನ ಒಂದು ರೀತಿ ಮೋಸ ಮಾಡಿದ್ರು ಅಂತ ಅನಿಸ್ತಿದ್ಯಾ, ಹೇಗೆ ಅಂತ? ಐ ಥಿಂಕ್ ಏನು ನಡೆದಿದೆ ಅದು ತಪ್ಪು. ಅದು ಒಂದು ಅದ್ರ ಹಿಂದೆ ಏನೋ ಪರ್ಪಸ್ ಇತ್ತು, ಅದು ಒಳ್ಳೆ ಪರ್ಪಸ್ ಇರ್ಬೋದು. ಬಟ್ ಆದರೂ ಒಂದು ರೀತಿ ಇದೆಲ್ಲ ಟು ಬಿ ಪ್ರಮೋಟಿಂಗ್ ಸಮ್ ನ್ಯೂಸ್ ಲೈಕ್ ದಿಸ್ ಇಸ್ ನಾಟ್ ರೈಟ್ ಇನ್ ಮೈ ಪರ್ಸನಲ್ ಒಪಿನಿಯನ್. ನನಗೇನು ಅನಿಸುತ್ತೆ ದಟ್ ನಮಗೆ ಇನ್ಫ್ಲೂಯೆನ್ಸಸ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಬಟ್ ಏನಂದರೆ ಅದು ಎಲ್ಲಿ ಲೈನ್ ಡ್ರಾ ಮಾಡಬೇಕು ಅದು ಅರ್ಥ ಆಗ್ತಾ ಇಲ್ಲ ಈ ಜನ್ರೇಷನ್ಗೆ ಯಾವತ್ತು. ಆ್ಯಂಡ್ ನಾನಿವಾಗ ನೋಡ್ತಾ ಇದ್ದೀನಿ ಓವರ್ ನೈಟ್ ಸ್ಟಾರ್ಡಮ್, ಓವರ್ ನೈಟ್ ನ್ಯೂಸ್, ಓವರ್ ನೈಟ್ ಒಂದು ನ್ಯೂಸಲ್ಲಿ ಬರಬೇಕು ಅಂದರೆ ಯಾವ ಲೆವೆಲ್ ಬೇಕಾದರೂ, ಯಾವ ಲಿಮಿಟ್ ಬೇಕಾದರೂ ಹೋಗ್ತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದ್ಯಾಟ್ ಈಸ್ ನೆಸೆಸರಿ. ಅದರಿಂದ ಸಖತ್ ಆಂಗ್ಸೈಟಿ ಆಗ್ತಿದೆ, ಮೆಂಟಲ್ ಡಿಸಾರ್ಡರ್ಸ್ ಆಗ್ತಿದೆ, ಸಾಕಷ್ಟು ಕ್ರೈಮ್ಸ್ ಆಗ್ತಿದೆ. ಆ್ಯಂಡ್ ಯು ನೋ ದಿಸ್ ಹೋಲ್ ಥಿಂಗ್ ಆಫ್ ಓವರ್ ನೈಟ್ ಸ್ಟಾರ್ಡಮ್, ಐ ಬಿಲೀವ್ ದ್ಯಾಟ್ ಇಟ್ಸ್ ಗ್ರೇಟ್ ಇಫ್ ಯು ಆರ್ ಎನ್ ಇನ್ಫ್ಲೂಯೆನ್ಸರ್. ಆ್ಯಂಡ್ ನಮಗೇನಂದರೆ ನಮಗೆ 10 ವರ್ಷ ಹಿಂದೆ ಇದಿರಲಿಲ್ಲ. ಇವಾಗ ಒಂದು ನಿಮಗೆ ಪ್ಲ್ಯಾಟ್ಫಾರ್ಮ್ಸ್ ಇದೆ ದಟ್ ಕ್ಯಾನ್ ಪ್ರಮೋಟ್ ಯುವರ್ ಟ್ಯಾಲೆಂಟ್ ಇಂಡಿವಿಜುವಲಿ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೋದರೆ ಪೇಷನ್ಸ್ ಇರಬೇಕು. ಐ ಡೋಂಟ್ ಥಿಂಕ್ ದ ಯೂತ್ ಆಫ್ ಟುಡೇ ಹ್ಯಾಸ್ ದ ಪೇಷನ್ಸ್ ದಟ್ ವಿ ಹ್ಯಾಡ್. ಆ್ಯಂಡ್ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ನೀವು ನಿಮ್ಗೆ ಏನು ಇಷ್ಟ ಇದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನೀವೇನು ಹೇಳಕ್ಕೆ ಹೊರಟಿದ್ದೀರಾ ಅದು ಮಾಡಿ, ಬಟ್ ಮೇಂಟೈನ್ ಅ ಲಿಮಿಟೇಷನ್ ಟು ದ್ಯಾಟ್. ಎಸ್, ಫೈನಲಿ ಒಂದು ರೀತಿ ಪೂನಂ ಪಾಂಡೆ ಅವರು ಕೀಳು ಮಟ್ಟದ ಪಬ್ಲಿಸಿಟಿಗೆ ಇಳಿದ್ರು ಅನ್ನುವಂತಹ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸಹಜವಾಗಿ ಸೆಲೆಬ್ರಿಟಿ ಕಾಲಮಲ್ಲಿ ಅಂದಾಗ ರಾಗಿಣಿ ಅವರು ಪರ್ಸನಲ್ ಲೈಫಲ್ಲಿ ಯಾವತ್ತರ ಈ ಥರದ್ದು ಬೆಳವಣಿಗೆಗಳಾಗಿತ್ತಾ, ಪಬ್ಲಿಸಿಟಿಗೋಸ್ಕರ ಏನೋ ಮಾಡುವಂಥದ್ದು ಒಂದು ಆಲೋಚನೆಗಳು ಹಂಗಿರುತ್ತಾ ಸೆಲೆಬ್ರಿಟಿ ಕಾಲಮಲ್ಲಿ ಅಂತ? ನಾನು ಪರ್ಸ್ನಲ್ ಆಗಿ ಅಂತೂ ನಾನು ಸೋಷಿಯಲ್ ಮೀಡಿಯಾ ಅಲ್ಲಿ ಜಾಸ್ತಿ ಹೋಗೋದು ಇಲ್ಲ. ವಿ ಹ್ಯಾವ್ ಪೀಪಲ್, ಪ್ರೊಫೆಷ್ನಲ್ ಪೀಪಲ್ ಟೇಕಿಂಗ್ ಕೇರ್ ಆಫ್ ಆರ್ ಸೋಷಿಯಲ್ ಮೀಡಿಯಾಸ್. ಬಟ್ ನಾವು ಪರ್ಸ್ನಲ್ ಇದ್ರೂ ನಮಗೆ ನಮ್ಮ ಪರ್ಸ್ನಲ್ ಲೈಫ್ ತುಂಬ ಇಂಪಾರ್ಟೆಂಟ್ ಇದೆ, ಆ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಇದೆ. ಕ್ರಿಯೇಟಿವ್ಲಿ ಆಲ್ಸೋ ನಮಗೆ ಪ್ರತಿಯೊಂದು ನಿಮಿಷ ಸೋಷಿಯಲ್ ಮೀಡಿಯಲ್ಲಿ ಇರಬೇಕು ಅಂತ ಪರ್ಸ್ನಲ್ ಆಗಿ ನನಗಿಲ್ಲ. ಕೆಲವ್ರಿಗೆ ಇರ್ಬೋದು. ನಾನು ಯಾರಿಗೂ ಜಡ್ಜ್ ಮಾಡ್ತಾ ಇಲ್ಲ, ಅವ್ರವ್ರ ಲೈಫಲ್ಲಿ ಅವ್ರು ಯಾವ ರೀತಿಯಲ್ಲಿ ನಡ್ಸ್ಕೋಬೇಕು ಅದು ಅವ್ರ ಅಭಿಪ್ರಾಯ. ಬಟ್ ಫಾರ್ ಮೀ ಐ ಡೋಂಟ್ ಥಿಂಕ್ ದಟ್ ದೇರ್ ಇಸ್ ಅ ರಿಕ್ವೈರ್ಮೆಂಟ್. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಗಿಣಿ ದ್ವಿವೇದಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು.